ನಟಿ ರಮ್ಯಾಗೆ ಮೆಸೇಜ್ ಮಾಡಿದ್ದ ನಾಲ್ವರ ಬಂಧನವಾಗಿದೆ. ಒಬ್ಬಣ್ಣ ರಾಜೇಶ್, ಭುವನ್ ಗೌಡ, ಗಂಗಾಧರ್ ಈ ನಾಲ್ವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಶ್ಲೀಲ ವಿಡಿಯೋ ಮತ್ತು ಫೋಟೋ ಕಳುಹಿಸಿದ್ದ ರಾಜೇಶ್ ರಮ್ಯಾಗೆ ಹೆಚ್ಚು ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡಿದ್ದ ಈ ಆರೋಪಿ ತನ್ನದೇ ಖಾಸಗಿ ಅಂಗಾಂಗ ಫೋಟೋ ಹಾಗೆ ವಿಡಿಯೋ ಪೋಸ್ಟ್ ಮಾಡಿದ್ದ. ನಟ ದರ್ಶನ್ ಮತ್ತು ಧನ್ವೀರ್ ಅಭಿಮಾನಿಯಾಗಿದ್ದ ರಾಜೇಶ್ ಅನ್ನೋದು ಗೊತ್ತಾಗ್ತಾ ಇದೆ. ವಿಡಿಯೋ ಮಾಡಿ ನಟಿ ರಮ್ಯಾಗೆ ಕಳುಹಿಸಿ ರಮ್ಯಾಗೆ ಹಿಂಸೆಯನ್ನ ನೀಡಿದ್ದ. ಈ ಒಂದು ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ನಡೆಸಿ ಸದ್ಯ 4 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ರಾಜೇಶ್ ಬಂಧನ ಮಾಡಿ ಮೊಬೈಲ್ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಒಬ್ಬಣ್ಣ ವಿಜಯನಗರ ಜಿಲ್ಲೆಯ ಕುಮ್ಮಟ್ಟಿ ಗ್ರಾಮದ ನಿವಾಸಿ ಈತ. ಗಂಗಾಧರ್ ಚಿಕ್ಕಬಳ್ಳಾಪುರ ಬಾಲವನಹಳ್ಳಿಯ ನಿವಾಸಿ. ಭುವನ್ ಸೂಲಿಬೆಲೆಯ ರಾಯ್ಸಿಂಗ್ ಲೇಔಟ್ನ ನಿವಾಸಿ ಈತ. ಕಡೂರು ನಿವಾಸಿ ರಾಜೇಶ್. ಹೀಗೆ 4 ಬಂಧನ ಆಗಿದೆ. ಸದ್ಯ ವಿಚಾರಣೆ ಕೂಡ ನಡೀತಾ ಇದೆ. ಇನ್ನೂ ಎಷ್ಟು ಜನ ಆರೋಪಿಗಳು ಸದ್ಯ ಪೊಲೀಸರಿಂದ ಲಾಕ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡಿದ್ದಂತಹ ನಟಿ ರಮ್ಯಾಗೆ ಏನು ಮೆಸೇಜ್ ಅನ್ನ ಕಳುಹಿಸಿದ್ರು ಆ ಆರೋಪಿಗಳನ್ನ ಸದ್ಯ ಪೊಲೀಸರು ಇದೀಗ ಲಾಕ್ ಮಾಡಿದ್ದಾರೆ. ಇಬ್ಬರನ್ನ ಲಾಕ್ ಮಾಡಿದ್ರು ಈ ಹಿಂದೆ. ಇವತ್ತು ಮತ್ತೆ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಅಶ್ಲೀಲ ಕಮೆಂಟ್ ಮಾಡಿದ ಬಗ್ಗೆ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಕೆಲವರ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ ಅಂತ ಹೇಳಿ ಕಮಿಷನರ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ರಮ್ಯಾ ನೀಡಿದಂತಹ ದೂರಿನ ಅನ್ವಯ 4 ಜನರ ಬಂಧನವಾಗಿದ್ದು ಅಶ್ಲೀಲವಾಗಿ ಸಂದೇಶವನ್ನ ಕಳುಹಿಸಿದ್ದು ಫೋಟೋ ಅಪ್ಲೋಡ್ ಮಾಡ್ತಾ ಇದ್ದಂತಹ ಪ್ರಮುಖ ಆರೋಪಿಗಳೇ ಸದ್ಯ ಅರೆಸ್ಟ್ ಆಗಿದ್ದಾರೆ. ಇನ್ನೂ ಹಲವರನ್ನ ಪತ್ತೆ ಮಾಡಲಾಗ್ತಾ ಇದೆ. ಹಾಗಾಗಿ ವಿಚಾರಣೆ ಮುಂದೆ ನಡೀತಾ ಇರುವಂತದ್ದು. ಅಶ್ಲೀಲ ಪದಗಳಿಂದ ನಿಂದನೆ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಇನ್ನು 11 ಮಂದಿಯನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ಮಾಡಲಾಗಿತ್ತು. ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಂತ ಸೈಬರ್ ಕ್ರೈಮ್ ಪೊಲೀಸರು ಈ ಪ್ರಕರಣದಲ್ಲಿ ಸಖತ್ ಆಕ್ಟಿವ್ ಆಗಿ ಕಾರ್ಯಾಚರಣೆಯನ್ನ ಮಾಡಿದ್ರು. ನಟಿ ರಮ್ಯಾ ಅವರು 43 ಐಡಿಗಳ ಜೊತೆಗೆ ಮತ್ತೆ 5 ಐಡಿಗಳನ್ನ ಪೊಲೀಸರಿಗೆ ನೀಡಿದ್ದು 48 ಐಡಿಗಳ IP ಅಡ್ರೆಸ್ಗಳನ್ನು ಕೂಡ ನೀಡುವಂತೆ ಇನ್ಸ್ಟಾಗ್ರಾಮ್ಗೆ ಪತ್ರವನ್ನು ಕೂಡ ಬರೆಯಲಾಗಿತ್ತು. ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಪತ್ರ ಬರೆದು 3 ದಿನಗಳಾಗಿದ್ದು ಇನ್ನೆರಡು ದಿನದಲ್ಲಿ ಉತ್ತರ ಬರುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗಿದೆ. ಕಮೆಂಟ್ಗಳಲ್ಲಿ ಅತಿ ಕೆಟ್ಟದ್ದಾಗಿ ಪದ ಬಳಕೆ, ಇನ್ನು ಅಶ್ಲೀಲವಾಗಿ ಮಾತನಾಡಿರೋದ್ರ ಬಗ್ಗೆ ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ.